ಕರ್ನಾಟಕ ಪಾಲಿಟಿಕ್ಸಲ್ಲಿ ಬನ್ನಿ ಹೇಳ್ತೀನಿ. ಅಮಿತ್ ಶಾ ಬಂದು ಹೋದರೂ ಕೂಡ ಬಿಜೆಪಿಯ ಆಂತರಿಕ ಭಿನ್ನಮತ ಶಮನಗೊಳ್ತಾ ಇಲ್ಲ. ಭಾಳ ಖಡಕ್ಕಾಗಿ ಸೂಚನೆ ಕೊಟ್ಟರು ಕೂಡ ಭಿನ್ನಮತ ಬಗೆಹರಿದಿಲ್ಲ. ಮೊದಲ ಹಂತ ಚುನಾವಣೆ ಮತದಾನಕ್ಕೆ ದಿನ ಸಮೀಪಿಸ್ತಾ ಇದ್ದರೂ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಾಗಿಲ್ಲ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ತಲೆದೋರಿರುವ ಅಸಮಾಧಾನ ಬಗೆಹರಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮೊದಲ ಹಂತದ ಚುನಾವಣೆ ನಡೆಯುವ ರಾಜ್ಯದ 14 ಕ್ಷೇತ್ರಗಳ ಪೈಕಿ ಮೈತ್ರಿ ಪಕ್ಷ JDS ಸ್ಪರ್ಧಿಸಿರುವ 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳು ಸೇರಿದಂತೆ ಬಿಜೆಪಿ ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತಿರೋ 11 ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಉತ್ತರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಬಂಡಾಯ ಹೆಚ್ಚಾಗಿದೆ. ಈಗಲೂ ಕೂಡ ಬಿಜೆಪಿಯಲ್ಲಿ ಬಂಡಾಯ ಇದೆ. ಎಲ್ಲೆಲ್ಲಿ ಬಂಡಾಯ? ದೋಸ್ತಿಗೆ ಬಂಡಾಯದ ಬಿಸಿಯಲ್ಲಿ ನೋಡಿ, ಹಾಸನ ಭಾಳ ಮುಖ್ಯವಾಗಿ ಹಾಸನ, ಅಲ್ಲಿ JDSಗೆ ಟಿಕೆಟ್ ಕೊಡಲಾಗಿದೆ. ಪ್ರಜ್ವಲ್ ಹೆಸರು ಹೇಳದೆ ಪ್ರೀತಮ್ ಗೌಡ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಡೈರೆಕ್ಟ್ ಪ್ರಚಾರ ಅಲ್ಲ, ಇಂಡೈರೆಕ್ಟ್ ಪ್ರಚಾರ. ಇದೊಂದು ರೀತಿಯಲ್ಲಿ ಬಹಳ ದೊಡ್ಡ ಸಮಸ್ಯೆ. ಆಮೇಲೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಏನು ಕಣಕ್ಕಿಳಿದಿದ್ದಾರೆ. ದಳಕ್ಕೆ ಸ್ಥಳೀಯ ಬಿಜೆಪಿ ನಾಯಕರ ಭಯ ಇದೆ. ಬಿಜೆಪಿ ನಾಯಕರು ಅಲ್ಲಿ ಸಾಥ್ ಕೊಡುವಂಗೆ ಕಾಣ್ತಾ ಇಲ್ಲ. ಯಾಕೆ ಕೊಡಬೇಕು ರೀ, JDSಗೆ ಯಾಕೆ ಕೊಡಲಿ ಅಂತ. ಬೇರೆ ಕಡೆ ಮೈತ್ರಿ ಆಗಿರ್ಬೋದು, ಆದರೆ ಸ್ಥಳೀಯವಾಗಿ ಅವ್ರು ಬೇರೆ ನೋಡೋಕೆ ಹೋಗೋದಿಲ್ಲ. ನಾವು ಯಾಕೆ ಕೊಡಬೇಕು? ಹಾಗೆ ನಾವಿಲ್ಲಿ ಸ್ಟ್ರಾಂಗ್ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ, ಡಾಕ್ಟರ್ ಸುಧಾಕರ್ ಅಭ್ಯರ್ಥಿ. SR ವಿಶ್ವನಾಥ್ ಮೊದಲೇ ಹೇಳಿದ್ದಾರೆ, ನಾನು ಯಲಹಂಕ ಬಿಟ್ಟು ಬೇರೆ ಬರೋದಿಲ್ಲ. ದೊಡ್ಡ ದೊಡ್ಡ ನಾಯಕರು ಬಂದರೆ ಬರ್ತೀನಿ. 90% ಯಲಹಂಕದಲ್ಲಿ, 10% ಬೇರೆ ನಾಯಕರು ಬಂದಾಗ. ಯಾಕಂದರೆ ಅವರ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ, ಆ ಕೋಪ ಇನ್ನೂ ಇದೆ. ಇನ್ನು ತುಮಕೂರು, ಸೋಮಣ್ಣನಿಗೆ ಟಿಕೆಟ್ ಸಿಕ್ಕಿದಾಗ ಮಾಧುಸ್ವಾಮಿ ಹೇಳಿದ್ರು, ಯಾಕೆ ಹೊರಗಿನವ್ರು ಕೊಡಬೇಕು. ಆಮೇಲೆ ಮಾಧುಸ್ವಾಮಿಯವ್ರನ್ನ ಕಾಂಗ್ರೆಸ್ ಮುದ್ದಹನುಮೇಗೌಡರು ಕೂಡ ಮೊನ್ನೆ ಭೇಟಿಯಾಗಿ ಬಂದರು. ಅದು ಏನಾಗುತ್ತೋ ಗೊತ್ತಿಲ್ಲ. ಬೆಂಗಳೂರು ಉತ್ತರ, ಸದಾನಂದ ಗೌಡರ ಸಿಟ್ಟು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅಲ್ಲಿ ST ಸೋಮಶೇಖರ್ ಬಿಜೆಪಿಯಲ್ಲಿದ್ದು ಕಾಂಗ್ರೆಸ್ಗೆ ಪಲ್ಟಿ ಹೊಡೆದಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ. ಇನ್ನು ಉತ್ತರ ಕನ್ನಡ, ಅನಂತಕುಮಾರ್ ಹೆಗಡೆ ಆನೆ ನಡೆದದ್ದೇ ದಾರಿ ಅಂತ ಹೇಳ್ತಾ ಆನೇನೂ ಇಲ್ಲ, ದಾರಿನೂ ಇಲ್ಲ, ಹಂಗಾಗ್ಬಿಟ್ಟಿದೆ. ಎಲ್ಲಿದ್ದಾರೆ ಗೊತ್ತಿಲ್ಲ ಅನಂತಕುಮಾರ್ ಹೆಗಡೆ. ಇದು ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ದೊಡ್ಡ ತಲೆನೋವಾಗಿದೆ. ಮನೆಗೆ ಹೋದಾಗ ಗೇಟ್ ತೆಗಿಲಿಲ್ವಂತೆ. ಇನ್ನು ಶಿವರಾಮ್ ಹೆಬ್ಬಾರ್ ಇದ್ದಾರೆ, ಅವರು ಬಿಜೆಪಿಯಲ್ಲಿದ್ದಾರೆ, ಕಾಂಗ್ರೆಸ್ಗೆ ಪಲ್ಟಿ ಹೊಡೆದಿದ್ದಾರೆ. ಓಟ್ ಬರುತ್ತಾ ಡೌಟ್ ಇದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ 2 ವಿಚಾರ. ಒಂದು, ಸತ್ಯಜಿತ್ ಸುರತ್ಕಲ್ ನೇರ ಕಾಂಗ್ರೆಸ್ಗೆ ಪದ್ಮರಾಜನ್ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಆ ಭಾಗದ ಹಿಂದುತ್ವದ ನಾಯಕ, ಬೇಸರಗೊಂಡರು, ಹೊರಗೋದ್ರು. ಪುತ್ತಿಲನ್ ಥರ ಮಾಡಿಲ್ಲ ಅವರು. ಪುತ್ತಿಲ ವಾಪಸ್ ಬಂದರು. ಪುತ್ತಿಲದೊಂದು ಪ್ರಾಬ್ಲಮ್ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಗೆ. ಸತ್ಯಜಿತ್ ಸುರತ್ಕಲ್ ಒಂದು. ಆಮೇಲೆ ಸೌಜನ್ಯ ಪ್ರಕರಣದಲ್ಲಿ ನೋಟಾ ಹಾಕ್ತೀವಿ ಅನ್ನೋಂಥ ಒಂದು ಭಯ ಕಾಡ್ತಾ ಇದೆ. ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ಆ ಕಡೆ ಕಾಂಗ್ರೆಸ್ನಲ್ಲಿದ್ದಾರೋ, ಒಬ್ಬಾಳಿಯ ಕಾಂಗ್ರೆಸ್, ಒಬ್ಬಾಳಿಯ ಬಿಜೆಪಿ. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಯಾರಿಗೆ ತಥಾಸ್ತು ಅಂತಾರೆ ಗೊತ್ತಿಲ್ಲ. ಸೊ ಹಾಗಾಗಿ ಅಲ್ಲೂ ಕೂಡ HC ಮಹದೇವಪ್ಪ ಅವರಿಗೆ, ಅವರ ಪುತ್ರನಿಗೆ ಲಾಭ ಆಗತ್ತಾ ಗೊತ್ತಿಲ್ಲ.